ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ ಮಾರ್ನಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಸಂಡೇ ಅಂತಂದರೆ ಬೇರೆ ದಿನ ಹೆಂಗೋ ಫ್ರೀ ಆಗಿರ್ಬೋದು, ಸಾಟರ್ಡೆ ಮತ್ತು ಸಂಡೇ ಅಷ್ಟು ಬ್ಯುಸಿ ಆಗಿರ್ತಾರೆ ಹೌಸ್ ವೈಫ್ಸ್ ಎಲ್ಲ. ಸೊ ಯಾಕಂದರೆ ನಾನ್ ವೆಜ್ಜು, ಆಮೇಲೆ ಮನೇಲಿ ಎಲ್ಲರೂ ಇರ್ತಾರೆ, ಒಂದು ಸ್ವಲ್ಪ ಫ್ರೀಯಾಗಿ ಅಡುಗೆ ಮಾಡಲೇಬೇಕಾಗುತ್ತೆ ಅನ್ನೋಕ್ಕೋಸ್ಕರ. ಸೊ ನಾನು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಇವತ್ತು ಸ್ವಲ್ಪ ಬೇಗನೆ ಎದ್ವಿ, 7:30ಗೆಲ್ಲ ಎದ್ದಿದ ತಕ್ಷಣ ಹೋಗಿ ಸೂಪ್ ಕುಡ್ಕೊಂಡು ವಚ್ಚಿಗೆ ಅಂದರೆ ಪಾರ್ಸಲ್ ತೊಗೊಂಡು ಬಂದ್ವಿ. ಬರ್ತಾ ಒಂದು ಸ್ವಲ್ಪ ಕಾಲು ಚಿಕನ್ನು ಎಲ್ಲ ತೊಗೊಂಡು ಬಂದ್ವಿ. ಸೊ ಅದಕ್ಕೆ ಇನ್ನೇನು ಆರಾಮಾಗಿ ಕೂತ್ಕೊಂಡಿದ್ನಲ್ಲ, ಫಸ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡ್ಬಿಟ್ರೆ ಅಂತ ಯಾವಾಗಲೂ ಬಿಡಿಸಿಟ್ಕೊಂಡಿರ್ತೀನಿ. ಯಾಕೋ ಇತ್ತೀಚೆಗೆ ಟೈಮೇ ಆಗ್ತಾಯಿಲ್ಲ ನನಗೆ. ಆಮೇಲೆ ಬನಾನ ಹಂಗೆ ಇತ್ತು, ಅದು ಸ್ವಲ್ಪ ಹುಳ ಥರ ಬಂದುಬಿಡುತ್ತಲ್ವ, ಆಚೆ ಇಟ್ಟರೆ ಅಂತ ಅಂದ್ಬಿಟ್ಟು ಇದರಲ್ಲಿ ಇಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಉದ್ದ ಆಯ್ತಲ್ಲ, ಸೊ ಅದಕ್ಕೆ ಇಡೋಕ್ಕಾಗಿಲ್ಲ, ಬಟ್ ಹೆಂಗೋ ಮಾಡಿ ಇಟ್ಟೆ. ನೆಕ್ಸ್ಟು ನಿನ್ನೆನೇ ಎಗ್ ತೊಗೊಂಡು ಬಂದಿದ್ದೆ. ನನಗೇನಿಲ್ಲ ಅಂದರೂ ಇದ್ರೂ ಎಗ್ ಇರಲೇಬೇಕು, ಅಟ್ಲೀಸ್ಟ್ ಒಂದು ಆಮ್ಲೆಟ್ ಆದರೂ ಮಾಡ್ಕೊಂಡು ತಿನ್ಬೋದು ಅನ್ನೋಕ್ಕೋಸ್ಕರ. ಅಂದರೆ ಎವ್ರಿಡೇ ಒಂದು 2 ಎಗ್ಸ್ ಅಂತೂ ತಿಂತೀವಿ. ಅಂದರೆ ನಾನ್ ವೆಜ್ ತಿಂದಿಲ್ಲ ಅಂದಾಗ, ನಾನ್ ವೆಜ್ ತಿಂದರೆ ಎಗ್ ತಿನ್ನಲ್ಲ. ಸೊ ಅದಕ್ಕೆ ಒಂದು 30 ಎಗ್ಸ್ನ ತಂದು ಇಟ್ಕೊಂಡು ಬಿಡ್ತೀನಿ. ಸೊ ನಮ್ಗೆ ಬೇಕು ಅಂದಾಗೆಲ್ಲ ಬೇಯಿಸ್ಕೊಂಡು ಇಲ್ಲ ಆಮ್ಲೆಟ್ ಮಾಡಿಕೊಂಡು ತಿನ್ಬೋದು. ಅದೊಂಥರ ಹೆಲ್ದಿ ಫುಡ್ ಅಂತ ಆಪ್ಷನು ಅಂತ ನನ್ನ ಮನಸ್ಸಿಗೆ. ಸೊ ಇವಾಗ ಸಿಗೋದು ಎಷ್ಟು ಹೆಲ್ದಿ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ತಂದು ಮಾತ್ರ ಇಟ್ಕೊತೀನಿ, ಯಾಕಂದರೆ ಈ ಟ್ರೇ ತರಿಸಿರೋದ್ರಿಂದ ನನಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದು ಮೀಶೋ ತೊಗೊಂಡಿದ್ದು 200-180 ರುಪೀಸು. ಇದು ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ಎಗ್ ಟ್ರೇನ ತರಿಸಿದ್ದೆ, ಅದು ಅಷ್ಟೊಂದೇನು ಕಂಫರ್ಟಬಲ್ ಅಂತ ನನಗೆ ಫೀಲ್ ಆಗಿಲ್ಲ. ಯಾಕಂದರೆ ಬಾಕ್ಸ್ ಟೈಪ್ ಇತ್ತು, 3 ಲೇಯರ್ಸ್ ಇತ್ತು, ಅದು ಕೂಡ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಿಲ್ಲ. ಆಮೇಲೆ ದೊಡ್ಡ ಸೈಜ್ ಏನಾದರೂ ಎಗ್ಗಿದ್ರೆ ಅದು ಒಡೆದೋಗ್ತಿತ್ತು ಕ್ಯಾಪು ಕ್ಲೋಸ್ ಮಾಡಬೇಕಾದ್ರೆ. ಬಟ್ ಇದಂತೂ ನಿಜವಾಗ್ಲೂ ವರ್ತ್ ಗೈಸ್. ಇದಕ್ಕೆ 200-250 ಕೊಟ್ಟಿದ್ದೀನಿ, ಬಟ್ ಇವಾಗ ಸ್ವಲ್ಪ ಕಮ್ಮಿ ಇರ್ಬೋದು. ಈ ಲುಕ್ಕು ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಎಷ್ಟೇ ದಪ್ಪ ಮೊಟ್ಟೆ ಇದ್ದರೂ ಕೂಡ ಅದು ಒಡೆದೋಗಲ್ಲ. 3 ಲೇಯರ್ಸ್ ಇದೆ. ನಿಮ್ಗೆ ಯಾವ ಬೇರೆ ಲೇಯರಲ್ಲಿ ಏನಾದರೂ ಇಟ್ಕೋಬೇಕು ಅಂತಂದ್ರೂ ಕೂಡ ಇಟ್ಕೊಳ್ಬೋದು, 3 ಲೇಯರ್ಸಲ್ಲೂ ಎಗ್ ಇಟ್ಕೊಬೋದು ಅಂದರೂ ಕೂಡ ಇಟ್ಕೊಳ್ಬೋದು. ತುಂಬಾ ಕನ್ವೀನಿಯೆಂಟ್ ಆಗಿದೆ. ಒಂದು ಸತಿ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲ ನೀವು ಮೀಶೋದಲ್ಲಿ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಅದೇ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ, ಆಚೆ ಹೋಗಿ ಸೂಪ್ ಕುಡ್ಕೊಂಡು ಇಡ್ಲಿ ದೋಸೆ ತಿಂದ್ಕೊಂಡು ಬರಬೇಕಾದ್ರೆ ಇದು ಏನಂತಾರೆ, ಕಾಲಿರುತ್ತಲ್ಲ, ಕುರಿದು ಕಾಲು ತೊಗೊಂಡು ಬಂದು ಸೂಪ್ ಮಾಡೋಣ ಅಂತ. ನಾನು ಸೂಪ್ ಥರ ಮಾಡಲ್ಲ, ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಚಿಕನ್ ವಚ್ಚುಗೆ ಕಬಾಬು ಮತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಚಿಕನ್ 1.5 kg ತೊಗೊಂಡು ಬಂದ್ವಿ. ಕಬಾಬು ಕಳಿಸಿಟ್ಬಿಡ್ತೀನಿ, ಅದು ಬೇಕು ಅಂತಂದ್ರಾಗೆ ಕಬಾಬ್ ಥರ ಮಾಡಿಕೊಂಡು ತಿಂತಾ ಇರ್ತೀವಿ ಅಷ್ಟೇ. ಆಮೇಲೆ ಅಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ. ಈ ಥರ ಹುಣಸೆ ಮಿಠಾಯಿ ಎಲ್ಲ, ಇದು ಬೆಲ್ಲ ಮತ್ತು ಪೆಪ್ಪರ್ ಹಾಕಿರುವಂಥ ಚಾಕ್ಲೇಟು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಕಲ್ಸಕ್ಕರೆ, ಗಂಗಾವ್ರಿಗೆ ಇರಲೇಬೇಕು ಕಲ್ಸಕ್ಕರೆ ಇದು. ಆಮೇಲೆ ಇದು ಗೋಂದು ಅಂತಾರೆ. ಇದು ಒಂದು ಸ್ವಲ್ಪ ಹೀಟ್ ಆಗಿದ್ದರೆ ಬಾಡಿ, ಅದನ್ನು ನೈಟೇ ನೆನೆಸ್ಬಿಟ್ಟು ಮಾರ್ನಿಂಗ್ ಕುಡಿದ್ರೆ ಸ್ವಲ್ಪ ತಂಪಾಗುತ್ತೆ. ಆಮೇಲೆ ರಸಮ್ ಪೇಸ್ಟ್ ಒಂದು ಬೇಕಿತ್ತು, ಸೊ ಅದನ್ನೊಂದು ತೊಗೊಂಡೆ, ಟೇಸ್ಟ್ ಮಾಡೋಣ ಅಂತ ಅಷ್ಟೇ. ನಾನೇ ಇನ್ಸ್ಟೆಂಟಾಗಿ ರಸಮ್ ಎಲ್ಲ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೂ ಒಂದು ಸ್ವಲ್ಪ ನಾನೇನೇ ಆಚೆ ತಿನ್ಕೊಂಬಂದ್ರೂ ನಮ್ಮದು ಅಂತ ಒಂದು ಇರಲೇಬೇಕಲ್ವ, ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮಾರ್ನಿಂಗ್ ಅಲ್ವಾ, ಇವತ್ತು ಸಂಡೇ ಅಂತ ನಮಗೂ ಕೂಡ ಫೀಲ್ ಆಗಬೇಕಲ್ಲ. ಎವ್ರಿಡೇ ಕುಡಿತೀನಿ, ಬಟ್ ಸಂಡೇ ಅಲ್ವಾ ಒಂದು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನನಗೆ ಬೇಕಾಗಿರೋವಂಥ ಒಂದು ವೀಡಿಯೋ ಹಾಕ್ಕೊಂಡು ಆರಾಮಾಗಿ ಕುಡಿತೀನಿ. ಅದೇ ಸಂಡೇ ಅಂತ ಹೇಳೋದು. ನೆಕ್ಸ್ಟ್ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಇನ್ನೂ ಮಲಗಿದ್ಲು ವಚ್ಚು, ಎದ್ದಿರಲಿಲ್ಲ. ಗಂಗವ್ರು ಆಚೆ ಹೋಗಿ ಬರ್ತೀನಿ ಅಂತ ಹೋದರು. ಅಷ್ಟರಲ್ಲಿ ನಾನೇನು ಮಾಡೋಣ ಅಂತಂದ್ಬಿಟ್ಟು ಈ ಕಾಲು ಸೂಪ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕಾಲು ಸೂಪ್ ಅಂದರೆ ಸೂಪ್ ಥರ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ, ನನಗೆ ಅಷ್ಟೊಂದೇನು ಕಂಫರ್ಟ್ ಅಂತ ಅನಿಸಿಲ್ಲ. ಯಾಕಂದರೆ ಅದು ಹೊರಗಡೆ ಕುಡಿದ್ಬಿಟ್ಟು ಬರೋದಕ್ಕೂ ಇಲ್ಲಿ ಮನೇಲಿ ಮಾಡ್ಕೊಂಡು ಕುಡಿಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ತುಂಬ ಜನ ಇದ್ದರೆ ಕುಡಿಬೋದು, ನಾವು 3 ಜನ ಅಲ್ವಾ, 1 ದಿನ ಕುಡಿಯೋಷ್ಟರಲ್ಲಿ 2 ದಿನ ಕುಡಿಯೋಷ್ಟರಲ್ಲಿ ಅದು ಅಷ್ಟು ಮೊಟ್ಟು ಕೊಡ್ದಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸೂಪ್ ಥರ ಮಾಡ್ತಾಯಿಲ್ಲ, ಈ ಥರ ಮಾಡ್ತಾಯಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ. ನೀವು ರೈಸ್ಗೂ ತಿನ್ಬೋದು, ಮುದ್ದೆಗೂ ತಿನ್ಬೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇವಾಗಿನಗಿಂತ ಇವಾಗ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಡೇ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದು ಬಂದುಬಿಟ್ಟು ಮೇಕೆ ಮತ್ತು ಕುರಿ 2 ಕಾಲಿದೆ, ಮಿಕ್ಸ್ ಇದೆ ಇದರಲ್ಲಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಇದೇನು ಕಾಲು ಇದೆಯಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ವಿ, ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಚೂರು ಸೇರಿಸ್ಕೊಳ್ಳಿ, ಏನು ಜಾಸ್ತಿ ಬೇಕಾಗಿರಲ್ಲ. ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊತೀನಿ. ಈ ಕಾಲು ಏನಿದೆ ಅದು ಹೀರ್ಕೊಳ್ಳೋದು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ಇವಾಗಲೇ ಹಾಕ್ಬಿಟ್ರೆ ನೀಟಾಗಿ ಕಾಲು ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಒಂದು ಯಾವತ್ತೂ ಮಾಡಿಲ್ಲ ಅಂತಂದರೆ ಬರೀ ಕಾಲನ್ನ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಇವತ್ತಿನ ಸ್ಪೆಷಲ್ ಅಡುಗೆಯಲ್ಲಿ ಇದೊಂದು ಸ್ಪೆಷಲು. ಸೊ ನಾನು ಅದನ್ನು ಇಟ್ಬಿಟ್ಟು ಅದು ಸಿಮ್ಗೆ ಇಟ್ಟಿದ್ದೀನಿ, ನೀಟಾಗಿ ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಇಲ್ಲಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕೋಣ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಸ್ವಲ್ಪ ಸ್ವಲ್ಪ ಪಲ್ಸ್ ಥರ ಮೂಡ್ ಮಾಡಿಕೊಂಡು ಈ ಥರ ಫಸ್ಟು ಕಟ್ ಮಾಡ್ಕೊಂಡಿದ್ದನ್ನ ಈ ಥರ ಪೇಸ್ಟ್ ಅಲ್ಲ, ಅದು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ನುಣ್ಣಗೆ ಪೇಸ್ಟ್ ಆಗುತ್ತೆ ಅದರಿಂದ. ಇಲ್ಲಾಂದರೆ ನಾವು ಅದೇ ಕೊಬ್ಬರಿ ಥರ ಹಾಕಿದ್ರೆ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಇಲ್ಲಿ ಚೆನ್ನಾಗಿ ಫ್ರೈ ಆಗಿತ್ತು, ನೀರು ಬಿಟ್ಕೊಂಡಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ. ಈಗ ಇದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಲವಂಗ ಹಾಕ್ಕೊತಾ ಇದ್ದೀನಿ. ಚಕ್ಕೆ ನಾನು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಚಕ್ಕೆನೂ ಹಾಕ್ತೆ ಮರ್ತೋದೆ, ಸಾರಿ. ಸೊ ನೆಕ್ಸ್ಟ್ ಇಲ್ಲಿ ನಾವೇನು ಸ್ವಲ್ಪ ರುಬ್ಕೊಂಡಿದ್ವಲ್ಲ ಹಸಿ ಅಂದರೆ ಒಣ ಕೊಬ್ಬರಿನ, ಅದನ್ನು ಈ ಥರ ಪಲ್ಸ್ ಥರ ಆಗಿರುತ್ತೆ, ಅದನ್ನು ಇವಾಗ ರುಬ್ಕೊಂಡ್ರೆ ನುಣ್ಣಗಾಗುತ್ತೆ. ಅದೊಂಥರ ಮೆಥಡು. ಕೊಬ್ಬರಿನೂ ಕೂಡ ಸೇರಿಸಿ, ಕೊಬ್ಬರಿ ಪೌಡರ್ ಅನ್ಬೋದು, ಅದನ್ನು ಕೂಡ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಮಸಾಲೆ ಹಾಕೋದು ಬೇಡ, ಆಮೇಲೆ ಹಾಕ್ತೀನಿ ನಾನು. ಒಂದು ಎಷ್ಟು ಒಂದು 50 to 60% ನುಣ್ಣಗಾಗಿದೆ ಅಂತಂದಾಗ ಈಗ ಸೇರಿಸ್ಕೊಳ್ಳೋಣ. ಪೆಪ್ಪರ್ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದು ಗರಂ ಮಸಾಲ, ಇದು ಖಾರದ ಪುಡಿ, ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಗೆ ಸ್ಪೈಸಿಯಾಗಿದ್ದರೆ ಇಷ್ಟ, ಸ್ವಲ್ಪ ಸ್ಪೈಸಿಯಾಗೇ ಮಾಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರು, ಈ ಪೌಡರ್ಸ್ ಎಲ್ಲ ಏನಿದೆ ಎಲ್ಲನೂ ಕೂಡ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದು. ಗರಂ ಮಸಾಲ ಒಂದು ಮಾತ್ರ ನಾನು ತೊಗೊಳ್ಬರ್ತೀನಿ ಅಷ್ಟೇ ಆಚೆ. ನೋಡಿ ನೀರು ಹಾಕಿದ್ವಲ್ಲ, ಅದಕ್ಕೆ ಗಮ್ ಥರ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಏನು ಜಲ್ಲಿರುತ್ತಲ್ಲ ಬೋನ್ಸಲ್ಲಿ, ಅದೆಲ್ಲ ಬಿಟ್ಕೊಂಡು ಒಂಥರ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಎವ್ರಿ ಟೈಮ್ ಸೂಪ್ ಇಷ್ಟಪಡೋರಾದರೆ ನೀವು ಈ ಥರ ಟ್ರೈ ಮಾಡಿ. ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕೂಡ ಕುಡಿಬೋದು, ಅಷ್ಟು ತಿಕ್ಕಾಗೇನೂ ಇರಲ್ಲ. ನೀವು ಬೇಕು ಅಂದರೆ ತಿಕ್ ಮಾಡ್ಕೊಬೋದು ಅಷ್ಟೇ, ನಿಮ್ಗೆ ತೆಳ್ಳಗೆ ಬೇಕು ಅಂದರೆ ಮಾಡಿಕೊಂಡು ಕುಡಿಬೋದು. ಸೊ ನಾವೇನು ರುಬ್ಬಿದ್ವಲ್ಲ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಸೇರಿಸ್ಬಿಟ್ಟು ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುಕ್ಕರಲ್ಲಿ ಮಾಡೋದಕ್ಕಿಂತ ಯೂಶ್ವಲಿ ಡೈರೆಕ್ಟಾಗಿ ಒಂದು ತಪ್ಪಲೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಅದು ಆಯಿಲ್ ಏನಿದೆ ಅದು ಮೇಲೆ ತೇಲ್ ಬರಲ್ಲ, ಆಮೇಲೆ ಲಾಸ್ಟಲ್ಲಿ ತೇಲ್ ಬರುತ್ತೆ. ನಮಗೆ ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಆಯಿಲು, ಅದೆಲ್ಲ ಈ ಥರ ಫ್ರೈ ಮಾಡಬೇಕಾದ್ರೇ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿರುತ್ತೆ. ಬಟ್ ಆ ಕೋಕೋನಟ್ ಆಯಿಲ್ ಹಾಕೋದ್ರಿಂದ ಆ ಥರ ಅಲ್ಲ. ಇದು ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ನಾನು ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಕೂಡ ಅಷ್ಟೇ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಇವತ್ತು ಕುಕ್ಕರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ನಾನು ಮಾಮೂಲಿ ತಪ್ಪಲೆಯಲ್ಲೇ ಮಾಡ್ತೀನಿ, ಡೈರೆಕ್ಟಾಗಿ ಬೇಯಿಸ್ತೀನಿ, ಈ ಥರ ಕುಕ್ಕರಲ್ಲಿ ಇಡೋದಿಲ್ಲ. ನಾನಿನ್ನು 5 ವಿಸಿಲ್ಸ್ ತೊಗೊತೀನಿ ಗೈಸ್, ಅದಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದೀನಿ 5 ವಿಸಿಲ್ ಆಗೋವರೆಗೂ. ಇಲ್ಲಿ ಇವಾಗ ಕಬಾಬ್ಗೆ ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಕಬಾಬ್ ನಾನು ಯಾವ ರೀತಿ ಕಳಿಸ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಫುಲ್ ಆಫ್ ನಾನ್ ವೆಜ್ ಆಗಿರುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧಾರಾಳವಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಕಬಾಬ್ ಪೌಡರಲ್ಲಿ ಅಷ್ಟು ಖಾರ ಇರೋಲ್ಲ, ನಮ್ಗೆ ಖಾರ ಇಲ್ಲ ಅಂದರೆ ನಮ್ಗೆ ಅಷ್ಟೊಂದು ತಿಂದಂಗೆ ಅನಿಸಲ್ಲ. ಸೊ ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಖಾರ. ಚೆನ್ನಾಗಿ ಹೀರ್ಕೊಂಡು ಏನು ಖಾರ ಅಂತ ಅನಿಸಲ್ಲ, ಬಟ್ ಕಲರು ಚೆನ್ನಾಗಿ ಬರುತ್ತೆ. ಖಾರನೂ ಸ್ಪೈಸಿಯಾಗಿ ಮೀಡಿಯಮ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಕಬಾಬು. ನೆಕ್ಸ್ಟು ಸ್ವಲ್ಪ ಸಾಕಾಗಿರಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಬಾಬ್ ಪೌಡರು, ಸ್ವಲ್ಪ ಅಕ್ಕಿ ಹಿಟ್ಟು ಇದ್ರ ಹಾಕೋದ್ರಿಂದ ನಮಗೆ KFC ಸಿಗುತ್ತಲ್ಲ ಆ ಥರ ಒಂದು ಸ್ವಲ್ಪ ಲೈಟಾಗಿ ಆ ಥರ ಫೀಲ್ ಬರುತ್ತೆ, ಕ್ರಂಚಿಯಾಗಿರುತ್ತೆ. ಉಪ್ಪು ಕೂಡ ಹಾಕಿದ್ದೆ ನಾನು ಲಾಸ್ಟಲ್ಲಿ. ಇವಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದು ಟೀ ಕಲಲ್ಲಿ ಅವ್ರು ಸೇರಿಸಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ನೆಂದರೆ ಮೇಲ್ಗಡೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವಾಗ ಕಬಾಬ್ ಬೇಕು ಅನಿಸುತ್ತೆ ಆವಾಗ ಮಾಡ್ಕೊಳ್ತೀನಿ. ಇದು ಬಿರಿಯಾನಿಗೆ ನಾನು ಕಲಿಸ್ಕೊತಾ ಇದ್ದೀನಿ, ಬಿರಿಯಾನಿಗೆ ಜಾಸ್ತಿ ಪೀಸ್ ಹಾಕಿಲ್ಲ.
ಸೊ ಫಸ್ಟ್ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಸ್ವಲ್ಪ ಖಾರ ಜಾಸ್ತಿ. ನೆಕ್ಸ್ಟ್ 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಬೇಕಾಗಿರೋಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು, ಇವಾಗ ಇದಕ್ಕೂ ಕೂಡ ಅಷ್ಟೇ ಕಲರ್ಗೋಸ್ಕರ ಅಂತಂದ್ಬಿಟ್ಟು ಈ ಟೀ ಕಲರ್ ಅವ್ರದ್ದು ಇರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ. ಗರಂ ಮಸಾಲ, ಇದರಲ್ಲಿ ಬಂದ್ಬಿಟ್ಟು ರೆಡಿಮೇಡ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕೂಡ ಮಾಡ್ಕೊತೀನಿ, ಬಟ್ ಇವಾಗೇನು ಅದನ್ನು ಮಾಡಿ ಸ್ಟೋರ್ ಮಾಡಿದ್ರೆ ನಾನು ನೆಕ್ಸ್ಟು ಯಾವಾಗೋ ಬಿರಿಯಾನಿ ಮಾಡೋದು ಅನ್ನೋಕ್ಕೋಸ್ಕರ ನಾನು ಮಾಡ್ಕೊಂಡಿಲ್ಲ. 1 ಪ್ಯಾಕೆಟ್ ತಂದು ಇದು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು 3ರಿಂದ 4 ಸ್ಪೂನ್, ಚಿಕ್ಕ ಸ್ಪೂನಲ್ಲ, ಸೊ ಅದಕ್ಕೆ 3ರಿಂದ 4 ಸ್ಪೂನ್ವರೆಗೂ ನಾನು ತೊಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಲೈಟಾಗಿ ಹುಳಿ ಬಂದಿರೋ ಮೊಸರು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಮೊಸರು ಏನು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಇರೋದನ್ನು ಸೇರಿಸಿದ್ದೀನಿ. ನನಗೆ ಮಿಕ್ಸ್ ಮಾಡೋಕ್ಕೆ ಎಷ್ಟು ಬೇಕು ಲಿಕ್ವಿಡಿಯಾಗಿ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ನನಗೆ ಬೇಕಲ್ಲ ಅಂತಂದ್ಬಿಟ್ಟು ಜಾಸ್ತಿ ಏನೂ ಹಾಕ್ಕೊಳ್ಳಲ್ಲ. ನನಗೆ ಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಕಸೂರಿ ಮೇಥಿ ಎಲ್ಲನೂ ಕೂಡ ಹಾಕ್ಕೋಬೋದು. ನಾನು ತುಂಬಾ ಮಿನಿಮಲ್ ಇಡ್ತೀನಿ ಯಾವುದೇ ಅಡುಗೆ ಆದ್ರೂ. ಅದಕ್ಕೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಆ ಫ್ಲೇವರ್ ಮಾತ್ರ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅದೇ ರೀತಿ ಬಿಟ್ಬಿಡ್ತೀನಿ. ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಬೇಕಂದ್ರೆ ನೀವು ಆಯಿಲ್ ಕೂಡ ಹಾಕ್ಕೋಬೋದು. ನಾನೇನು ಹಾಕೋಕ್ಕೆ ಹೋಗಲ್ಲ. ಸೊ ಇಷ್ಟೆಲ್ಲ ಅಡುಗೆ ಮಾಡಿದಾಗ ಹೊಚ್ಚು ಎದ್ಬಿಟ್ಟು ತಿಂಡಿ ಬೇಕು ಅಂದ್ಲು. ಸೊ ಒಂದು ದೋಸೆ, 1 ತಟ್ಟೆ ಇಡ್ಲಿ, ಸ್ವಲ್ಪ ಗ್ರೇವಿ, ಕಾಲು ಸೂಪು ಹೊಚ್ಚಿಗೂ ತಂದಿದ್ವಿ. ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೋಗಿ ಇನ್ನು ಆಟ ಆಡಬೇಕು. ಹೊಚ್ಚು ಸಂಡೇ ಅಲ್ಲ. ಅವ್ರು ಏನು ಮಾಡ್ತಾರೆ ಅಮ್ಮ? ಅಕ್ಕ ಅವ್ರು ಏನೋ ಮಾಡ್ತಾರಲ್ಲ ಖುಷಿ. ಹೌದಾ? ಹೌದಾ, ತೊಳಸ್ತೀನಿ ಬಾ. ಈ ಕೈ ತೊಳ್ಕೊಳ್ಳೇಬೇಕು ನೀನು. ಇರಿ ಎತ್ಕೊಳ್ತೀನಿ, ಈಗ ಸಿಗಲ್ಲ. ಸ್ಟೈಲ್ ಅದು ಚೆನ್ನಾಗಿತ್ತಾ? ಹಾಂ, ಕಿತ್ತಾಕ್ಬಿಡ್ತೀಯ ಆಮೇಲೆ. ಅವತ್ತೇ ಹಾಕಿದ್ನಲ್ಲ ನೀನು ಹೊಸತಿ ಬಂದಾಗ. ತೋರಿಸು ಕೈ, ಏನು ಗಲೀಜಾಗಿದೆ. ತೋರ್ಸು ಕೈ, ತೋರ್ಸು. ಮತ್ತೆ ಎಲ್ಲ ಕ್ಲೀನಾಗಿದೆಯಲ್ಲ ನೋಡು. ಅಷ್ಟೇನಾ? ಹೋಗ್ತೀವಿ ಮತ್ತೆ ಮಣ್ಣಲ್ಲಿ ಆಡೋಕ್ಕೆ. ಮತ್ತೆ ಆಡಕ್ಕೆ ಹೋಗ್ತೀಯಾ? ಹೌದಾ? ಸೊ ಹೊಚ್ಚು ಆಟಾಡಕ್ಕೆ ಹೋದ್ಲು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನೋಡ್ಬೋದು. ನಾನು ಇವಾಗ ಕಾಲು ಸೂಪ್ ನಾನು ತೋರಿಸ್ತಾ ಇದ್ದೀನಿ. ಸೂಪ್ ಅನ್ನೋಕ್ಕಾಗಲ್ಲ, ಸಾಂಬಾರು ಅನ್ಬೋದು, ಬರೀ ಕಾಲು. ತುಂಬಾ ಹೆಲ್ದಿ ಆಪ್ಷನಲ್ಲಿ ನೀವು ನೋಡ್ತಾ ಇದ್ದರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ. ನಾನೊಂದು 5 ವಿಸಿಲ್ ಕೊಟ್ಟೆ, ಚೆನ್ನಾಗಿ ಬೆಂದಿದೆ ಮೂಳೆ ಅಂತೂ. ಸೊ ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತಲೇ ಭಾವಿಸ್ತೀನಿ. ಇದನ್ನು ಸ್ವಲ್ಪ ಲಿಕ್ವಿಡಿಯಾಗಿ ಮಾಡಿರೋದ್ರಿಂದ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ ಜೊತೆಗೆ ರಸಮ್ ಥರ ತೆಳ್ಳಗೆ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿದರೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ಸಲ್ಲಿ ಶೇರ್ ಮಾಡಿ, ಓಕೆನಾ? ಅಷ್ಟೇನಾ? ಹರ ಬಂದ ಶಿವ ಬಂದ ಗುರು ಬಂದ ಮನೆಗೆ. ಸ್ಕೂಲಲ್ಲಿ ಹೇಳ್ತಾರೆ. ಸೊ ಅಡುಗೆ ಮಾಡ್ತಾ ಕೃಷಿ ಜೊತೆ ಮಾತಾಡಿಕೊಂಡು ಅಡುಗೆ ಎಲ್ಲ ಮಾಡಿದೆ. ಇನ್ನೊಂದು ಸ್ವಲ್ಪ ಬಿರಿಯಾನಿ ಮಾಡಬೇಕು. ಇದನ್ನು ಒಣಗಿಸಿ ಇಟ್ಟಿದ್ದೆ. ನಾನು ಮಳೆ ಬರೋ ಥರ ಗಾಳಿ ಥರ ಅನಿಸ್ತಿತ್ತು. ಪುಡಿ ಮಾಡೋಣ ಅಂತ ತಂದು ಒಳಗಡೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ. ಹಿಂಗಂದ್ರೆ ಸಾಕು ಮುರಿತಿತ್ತು. ನೆಕ್ಸ್ಟು ಇಲ್ಲಿ ಬಿರಿಯಾನಿ ತೋರ್ಸೋದು ಬೇಡ ಅಂದ್ಕೊಂಡೆ, ಯಾಕಂದರೆ ಜಾಸ್ತಿ ನಾನ್ ವೆಜ್ ಆಗಿಬಿಡುತ್ತೆ ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀಟಾಗಿ ಆಯಿಲ್ ಮೇಲೆ ತೇಲ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋ. ಒಂಥರ ಬ್ಯಾಚುರಲ್ ಬಿರಿಯಾನಿ ಅನ್ಬೋದು, ಫಟಾಫಟ್ ಬಿರಿಯಾನಿ ಅನ್ಬೋದು. 5, 10, 15 ಇಲ್ಲೇನು 20 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು.
ಆ ಮಸಾಲೆನೆಲ್ಲ ಏನು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅಷ್ಟೇ ಮಸಾಲೆನ ತಂದು ನೀಟಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಮತ್ತೆ ನೀರನ್ನ ಸೇರಿಸ್ಬಿಟ್ಟು ಉಪ್ಪು ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ನಾನು ಇದು ರೈಸ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಅದನ್ನ ಬೇರೆ ನೋಡ್ಕೊಂಡು ನಿಂತ್ಕೊಳ್ಬೇಕು. ಸೊ ಅದರಿಂದ ಇದು ನೋಡಿದ್ರೆ ಗೊತ್ತಾಗಿರುತ್ತೆ ಇದು ರೈಸ್ ಕುಕ್ಕರ್ ಬೌಲು. ಅದನ್ನ ಸ್ಟವ್ ಮೇಲೆನೆ ನೀಟಾಗಿ ಫ್ರೈ ಮಾಡಿ ರೈಸ್ ಎಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಒಂದೇ ಒಂದು ಕುದಿ ಬಂದ್ಮೇಲೆ ಅವಾಗ ಇದ್ರಲ್ಲಿ ಇಡ್ತೀನಿ ರೈಸ್ ಕುಕ್ಕರ್ ಏನೇ ಇರುತ್ತಲ್ಲ ಕರೆಂಟಲ್ಲಿ ಅದ್ರಲ್ಲಿ ಇಡ್ತೀನಿ. ಅವಾಗ ನನಗೆ ಇದು ಆರಾಮ ಅನ್ಸುತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಸ್ಪೈಸಿಯಾಗಿ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ತುಪ್ಪ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಆಗೋಗುತ್ತೆ, ಈಸಿ ರೆಸಿಪಿ. ಯಾವ್ದಾದ್ರು ಬ್ಯಾಚುಲರ್ಸ್ ಇದ್ರೆ ಕೂಡ ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಮಿನಿಮಲ್ ಆಗಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಈಗ ಇಷ್ಟರಲ್ಲಿ ರೈಸ್ ಕುಕ್ಕರ್ಗೆ ಇಟ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇಷ್ಟೇ, ಇದನ್ನ ಬಿಟ್ಬಿಟ್ಟು ಅದು ಆದ್ಮೇಲೆ ಅದೇ ಆಫ್ ಆಗುತ್ತೆ, ಅದೊಂದು ಟೆನ್ಷನ್ ಇರಲ್ಲ. ನಾನು ಅಷ್ಟರಲ್ಲಿ ಮೊಸರು ಬಜ್ಜಿನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಂಡೆ ಈ ಸತಿ. ಸ್ವಲ್ಪ ಕುಕುಂಬರು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಎಲ್ಲಾನು ಹಾಕಿ ನನಗೆ ಎಗ್ ಇರ್ಲೇಬೇಕು. ಸೊ ಅದರಿಂದ ಎಗ್ ಕೂಡ ಬಾಯ್ಲ್ ಮಾಡ್ಕೊಂಡೆ. ಬಿಸಿ ಬಿಸಿ ಬಿರಿಯಾನಿ ಅಂತೂ ರೆಡಿ ಆಗ್ತಾ ಇದೆ. ಸ್ಮೆಲ್ಲು ಮನೆ ಫುಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಮಿಕ್ಸ್ ಮಾಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಇದು ನಾನು 10 years ಬಿಫೋರ್ ತೊಗೊಂಡಿದ್ದು. ಇನ್ನ ಚೆನ್ನಾಗಿ ವರ್ಕ್ ಆಗುತ್ತೆ, ಪ್ಯಾನಾಸೋನಿಕ್ ಕಂಪ್ನಿದು. ಹೀಟು ಅಷ್ಟೇ ಫಾಸ್ಟಾಗಿ ಹೀಟ್ ಆಗುತ್ತೆ. ಕೆಲವೊಂದು ಕುಕ್ಕರ್ಸ್ ಅಂತೂ ಹೀಟ್ ಆಗಲ್ಲ. ಇವಾಗ ಹೊಸದು ಬಂದಿದೆ ರೋಬೋ ಕುಕ್ಕರು ಅಂತ. ಬಟ್ ನಾನು ಕುಕ್ಕರಲ್ಲಿ ನಾವು ಅಡುಗೆ ಮಾಡಲ್ಲ ಅಲ್ವ, ಸೊ ಅದಕ್ಕೋಸ್ಕರ ನಾನೇನು ಪರ್ಚೇಸ್ ಮಾಡಕ್ ಹೋಗಿಲ್ಲ. ಮುಂದೆ ನೋಡಬೇಕು, ತೊಗೋಬೋದು ಅಷ್ಟೇ. ಸೊ ಬಿರಿಯಾನಿ ಅಂತೂ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು. ಆಲ್ಮೋಸ್ಟ್ ಒಂದು 3 o'clock ಆಗಿತ್ತು. ಯಾಕಂದರೆ ಬ್ರೇಕ್ಫಾಸ್ಟ್ ಲೇಟಾಗಿ ತಿಂದಿದ್ವಲ್ಲ, ಅಂದರೆ ಬಚ್ಚು ಲೇಟಾಗಿ ತಿಂದಿದ್ರು. ನಾವೊಂದು ಸ್ವಲ್ಪ ಬೇಗನೆ 7-8 ಬ್ರೇಕ್ಫಾಸ್ಟ್ ಮುಗ್ದಿತ್ತು ನಮ್ಮದು ಸಂಡೇ. ಸೊ ಬಿರಿಯಾನಿ ಮಾಡಿಕೊಂಡು ನೀನು ಬಿಸಿ ಬಿಸಿ ಕಬಾಬ್ ಮಾಡೋಕ್ಕೆ ಹೋಗಿಲ್ಲ, ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸೊ 3:30 ಆಯಿತು. ಮೊಸರು ಬಜ್ಜಿ ಬಿರಿಯಾನಿ ಜೊತೆ ಇವತ್ತಿನ ಊಟನ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಇದನ್ನ ನೀವೇನು ರೈಸ್ ಕುಕ್ಕರಲ್ಲಿ ಇಡಬೇಕು ಅಂತೇನಿಲ್ಲ, ಕುಕ್ಕರಲ್ಲಿ ಇಡ್ಬೋದು. ನಾನು ಕುಕ್ಕರಲ್ಲಿ ಒಂದೇ ಕುಕ್ಕರ್ ಇರೋದಲ್ಲ, ಇದರಲ್ಲಿ ಹಾಕಿದ್ದೆ. ಅದೇ ಕಾಳು ಸಾರು ಮಾಡಿದ್ನಲ್ಲ, ಕಾಳು ಸೂಪ್ ಥರ, ಅದನ್ನ ಅದರಲ್ಲಿ ಇತ್ತಲ್ಲ, ಇನ್ನೇನು ಶಿಫ್ಟ್ ಮಾಡೋದು ಅಂದ್ಬಿಟ್ಟು ರೈಸ್ ಕುಕ್ಕರ್ಗೆ ಇಟ್ಟೆ ಅಷ್ಟೇ. ಆಪ್ಷನಲ್ಲಿ ಇತ್ತಲ್ಲ ನನಗೆ ಆಪ್ಷನ್ ಅಂತ. ನೆಕ್ಸ್ಟು ಈವ್ನಿಂಗು ವಿಶಾಲ್ ಮಾರ್ಟಿಗೆ ಬಂದ್ವಾ. ಎಷ್ಟೊಂದು ಕಲೆಕ್ಷನ್ಸ್ ಬಂದಿದೆ, ಬಟ್ ಏನೋ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ತುಂಬ ಒಂದ್ಸತಿ ಆರಾಮಾಗಿ ತೊಗೊಳ್ಬೋದು. ಬಟ್ ಸ್ಲಿಪ್ಪರ್ಸು ತುಂಬ ಚೆನ್ನಾಗಿತ್ತು ಕಲೆಕ್ಷನು. ನಾನೇನು ತೊಗೊಂಡಿಲ್ಲ, ಜಸ್ಟ್ ಮಮ್ಮಿ ಆಚೆ ಕರ್ಕೊಂಡೋಗು, ಮನೇಲೇ ಇರ್ತೀನಲ್ಲ ಅಂತಂತ. ಒಂದೇ ದಿವಸ ಅಲ್ಲ ಮನೇಲಿ ಇರ್ತಾಳೆ. ಸ್ಯಾಟರ್ಡೇ ಹಾಫ್ ಡೇ ಬರ್ತಾಳೆ, ಮತ್ತೆ ಟ್ಯೂಷನು. ಮಾರ್ನಿಂಗ್ 8:30 ಈವ್ನಿಂಗ್ 8:30 ಬ್ಯುಸಿ ಆಗಿರ್ತಾಳೆ. ಆಮೇಲೆ ಬಂದು ಹೋಮ್ವರ್ಕ್ ಬರೆಯೋದು, ಓದೋದು ಅದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ಸಂಡೇ ಸ್ವಲ್ಪ ಆಚೆ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಸ್ಯಾಟರ್ಡೇ ಹೋಗೋಕ್ಕಾಗಲ್ಲ, ಯಾಕಂದರೆ ಅವಳು ಅಷ್ಟು ಟೈರ್ಡ್ ಆಗಿರುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿದ್ದು ನಾನ್ ವೆಜ್ ಇದ್ದೇ ಇರುತ್ತೆ. ನಾನ್ ವೆಜ್ ಎಲ್ಲ ತಿಂದು ಬಂದ್ವಿ. ಕೆಲವೊಂದು ಸ್ಲಿಪ್ಪರ್ಸ್ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಆಪ್ಷನ್ ಇಟ್ಟು ಬಂದಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಅದೇ ಕಲೆಕ್ಷನ್ ಇದ್ದರೆ ಡೆಫಿನೆಟಾಗಿ ತೊಗೊಳ್ತೀವಿ. ಸೊ ಹೆಣ್ಮಕ್ಳು ಯಾವ ಥರ ಅಂದರೆ ಬೆಳೀತಾ ತಾಯಿಗೆ ಒಂಥರ ಫ್ರೆಂಡ್ ಥರನೇ ಆಗ್ಬಿಡ್ತಾರೆ. ನಮಗೆ ಅವ್ರು ಬಿಟ್ಟರೆ ಇನ್ನೇನು ಬೇರೆ ಇಲ್ವೇನೋ ಅನ್ನೋ ಥರ. ಎಲ್ಲಾದರೂ ಹೋಗ್ಬೇಕು ಅಂದರೆ ಆರಾಮಾಗಿ ಹೋಗ್ಬೋದು. ಗಂಡ್ಮಕ್ಳು ಒಂಥರ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರ್ತೈತಲ್ಲ, ಅವರು ಅಷ್ಟು ಮಿಂಗಲ್ ಆಗಲ್ಲ. ಬಟ್ ಹೆಣ್ಮಕ್ಳಿಗೆ ಮದುವೆ ಆಗೋವರೆಗೂ ನಾವೇ ಒಂಥರ ಸರ್ವಸ್ವ ಥರ ಆಗಿರ್ತೀವಿ. ಸೊ ವಚ್ಚುನೂ ಅಷ್ಟೇ, ಇತ್ತೀಚೆಗೆ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಚೆ ಹೋಗೋಣ ಮಮ್ಮಿ, ಅದು ತಿನ್ನೋಕೆ ಹೋಗೋಣ ಅಂತ ಕೇಳ್ತಿರ್ತಾಳೆ. ಸೊ ಡೆಫಿನೆಟಾಗಿ ನನಗೆ ಯಾವುದೇ ಫ್ರೆಂಡ್ ಇಲ್ಲ. ಈಗ ಹೊಸ ಫ್ರೆಂಡ್ ಬಂದಿದ್ದಾರೆ ಇವಾಗ. ಸೊ ಒಂಥರ ಫ್ರೆಂಡ್ ಥರನೇ ಆರಾಮಾಗಿ ಓಡಾಡ್ತಿರ್ತೀವಿ ನಾವಿಬ್ರು. ಯಾಕೆಂದರೆ ಒಂದು ಗಾಡಿ ಕಲ್ತಿರೋದಕ್ಕಿಂತ ಅದೊಂದು ಬೆನಿಫಿಟ್ ನನಗೆ. ಸೊ ಓಕೆ ಗೈಸ್, ನಿಮಗೂ ಕೂಡ ನಿನ್ನ ಮಗಳು ಫ್ರೆಂಡ್ ಥರ ಇರಲಿ ಅಂತ ಭಾವಿಸ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.